ಫ್ಯಾಮಿಲಿ ಕಮ್ಸ್ ಫಸ್ಟ್. ಎಷ್ಟೇ ಏನೇ ಸಂಪಾದನೆ ಮಾಡಿದರೂ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಯಾವುದೇ ಒಂದು ಹೈಯೆಸ್ಟ್ ಪೊಸಿಷನ್ನಲ್ಲಿದ್ದರೂ ಕೂಡ ನಮಗೇನಾದರೂ ಹುಷಾರಿಲ್ಲ, ನಾವು ಆ ಜಾಬ್ಗೆ ಹೋಗೋ ಪರಿಸ್ಥಿತಿಲಿ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ವಿತಿನ್ ಫ್ಯೂ ಮಿನಿಟ್ಸ್ ನಮ್ಮನ್ನು ರೀಪ್ಲೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಏನೇ ಆದರೂ ಕೂಡ ವರ್ಕ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಂತ ನಮಗೆ ಕ್ಲಾರಿಟಿ ಇರಬೇಕು. 100% ಕೊಡೋಣ. ನಾವು ತಗೊಳ್ಳುವಂಥ ಸಂಬಳಕ್ಕೆ ನಿಜವಾಗ್ಲೂ ಪೈಸಾ ವಸೂಲಷ್ಟು ಕೆಲಸ ಮಾಡೋಣ. ಬಟ್ ತಲೆಯಲ್ಲಿ ಒಂದೇ ಇರಲಿ, ಫ್ಯಾಮಿಲಿ ಕಮ್ಸ್ ಫಸ್ಟ್. ಸೆಕೆಂಡ್, ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ನಾನು ಯಾವ ರೀತಿ ಡ್ರೆಸ್ಅಪ್ ಆಗ್ತೀನಿ, ಏನು ತಿಂತೀನಿ, ಏನು ಥಿಂಕ್ ಮಾಡ್ತಾಯಿದ್ದೀನಿ, ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನನ್ನ ಲೈಫ್ ಖುಷಿಯಾಗಿದೆಯಾ, ನೆಮ್ಮದಿಯಾಗಿದೆಯಾ. ಸೊ ಆ ರೀತಿ ನಮ್ಮ ಬಗ್ಗೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡೋದು ಇಂಪಾರ್ಟೆಂಟ್. ಸ್ಟಾಪ್ ಕಂಪೇರಿಂಗ್. ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಷ್ಟು ಹ್ಯಾಪಿನೆಸ್ನ ಕಿತ್ಕೊಳ್ಳೋ ಅಂಥ ವರ್ಸ್ಟ್ ಅಭ್ಯಾಸ ಅಂದರೆ ಕಂಪ್ಯಾರಿಷನ್. ಸೊ ಇವತ್ತಿಂದನೇ ಅವ್ರ ಲೈಫ್ ಹಾಗೆ, ನನ್ನ ಲೈಫ್ ಹೀಗೆ ಅಂತ ಕಂಪ್ಯಾರಿಷನ್ ಮಾಡೋದನ್ನು ಸ್ಟಾಪ್ ಮಾಡಿ. ವಯಸ್ಸಾಗ್ತಾ ಆಗ್ತಾ ಒಂದು ಸಪೋರ್ಟ್ ಸಿಸ್ಟಮ್ನ ನಾವು ಡೆವಲಪ್ ಮಾಡಬೇಕು. ಅಂದರೆ ನಮ್ಮ ಸುತ್ತಲೂ ಕೈಂಡಾಗಿ, ಹಾನೆಸ್ಟಾಗಿ, ಪಾಸಿಟಿವ್ ಆಗಿರುವಂಥ ಜನರನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು. ಅವ್ರ ಎನರ್ಜಿ ನಮ್ಮ ಎನರ್ಜಿ ಜೊತೆ ಮ್ಯಾಚ್ ಆಗಬೇಕು. ಒಂಥರ ನಮಗೆ ಸಪೋರ್ಟಿಂಗ್ ಸಿಸ್ಟಮ್ ಥರ ಇರಬೇಕು. ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫಿಫ್ತ್ ಇಂಪಾರ್ಟೆಂಟ್, ನಮಗೇನಿದೆ ಅದರಲ್ಲಿ ನಾವು ಖುಷಿಯಾಗಿರಬೇಕು. ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಗ್ರೇಟ್ಫುಲ್ ಇರಬೇಕು. ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ ಅಂತ ಬೇಜಾರು ಮಾಡಿಕೊಂಡು ಕೊರಗೋ ಬದಲು ನಮ್ಮಲ್ಲಿ ಇರುವಂಥ ಜಾಬ್ ಏನಿದೆ, ನನ್ನ ಹತ್ರ ಏನು ಲೈಫ್ ಇದೆ, ಮನೆ ಏನಿದೆ, ಫ್ಯಾಮಿಲಿ ಏನಿದೆ, ನನಗೆ ಹೆಲ್ತ್ ದೇವ್ರು ಕೊಟ್ಟಿದ್ದಾರೆ, ಇಷ್ಟು ಸಾಕು ಅನ್ನೋ ಗ್ರ್ಯಾಟಿಟ್ಯೂಡ್ ಇದ್ದರೆ ಮಾತ್ರ ತುಂಬ ಖುಷಿಯಾಗಿರ್ತೀವಿ. ಅಕ್ಸೆಪ್ಟ್ ದ ಪಾಸ್ಟ್ ಆ್ಯಂಡ್ ಮೂವ್ ಆನ್. ಅಂದರೆ ಪಾಸ್ಟಲ್ಲಿ ಎಷ್ಟೊಂದು ತಪ್ಪಾಗಿರುತ್ತೆ, ದುಃಖ ಆಗಿರುತ್ತೆ, ಸಂಕಟ ಆಗಿರ್ತೀವಿ, ಏನೇನೋ ಮಿಸ್ಟೇಕ್ಸ್ಗಳನ್ನ ಮಾಡಿರ್ತೀವಿ, ಪಾಠ ಕಲ್ತಿರ್ತೀವಿ. ಸೊ ಅಲ್ಲೇ ಪಾಸ್ಟಲ್ಲೇ ಸ್ಟಕ್ ಆಗೋ ಬದಲು ಮುಂದೆ ಹೋಗ್ತಾ ಇರಬೇಕು. ಪಾಸ್ಟಲ್ಲಿ ಕಲ್ತಿರೋಂಥ ಲೆಸನ್ನ, ನಮ್ಮ ಎಕ್ಸ್ಪೀರಿಯನ್ಸ್ ಲೆಸನ್ನ ಜೊತೆಗಿಟ್ಕೊಂಡು ಮುಂದೆ ಲೈಫ್ನ ಫೇಸ್ ಮಾಡ್ತಾ ಹೋಗಬೇಕು. ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಲೈಫಲ್ಲಿ ನಮಗೆ ನಾವು ರೆಸ್ಪೆಕ್ಟ್ ಕೊಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ನಾವು ಬೆಲೆ ಕೊಟ್ಟಾಗಲೇ 4 ಜನ ನಮಗೆ ಬೆಲೆ ಕೊಡೋದು. ಸಕ್ಸಸ್ ಲೈಫ್ ಅಂತ 108 ಡೆಫಿನೇಷನ್ಸ್ ಕೊಟ್ಟರು. ಪ್ರಾಪರ್ ಸಕ್ಸಸ್ ಲೈಫ್ ಇದು. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದು, ಹೆಲ್ತ್ ಕಡೆ ಗಮನ ಹರಿಸೋದು, ನೆಮ್ಮದಿಯಾಗಿರೋದು, ಖುಷಿಯಾಗಿರೋದು, ನಮ್ಮ ಹತ್ರ ಏನಿದೆ ಅದರಲ್ಲೇ ಖುಷಿಯಾಗಿರೋದು. ಇದು ಆ್ಯಕ್ಚುಯಲ್ ಡೆಫಿನೇಷನ್ ಆಫ್ ಸಕ್ಸಸ್ಫುಲ್ ಲೈಫ್. ದುಡ್ಡು ಆಸ್ತಿಯಿಂದ ಅಲ್ಲ.